ನಮಸ್ತೆ ಎಲ್ಲರಿಗೂ. ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಆಶಿಕ್ ಅವ್ರ ಬಗ್ಗೆ ಮಾತಾಡೋಣ. ಆಶಿಕ್ ಅವರೇ, ಬಿಗ್ ಬಾಸ್ ಅಲ್ಲಿ ಬೇರೆ ಕಂಟೆಸ್ಟೆಂಟು ಇದ್ದಾರೆ, ಬರೀ ಗಿಲ್ಲಿ ಮಾತ್ರ ಇಲ್ಲ. ನೀವು ಗಿಲ್ಲಿ ಬಗ್ಗೆ ಅಭಿಮಾನ ಇರೋದು ಸರಿ, ಆದರೆ ಬರೀ ಗಿಲ್ಲಿ ಬಗ್ಗೆನೇ ಮಾತಾಡಬೇಕು ಅಂತಿದ್ರೆ ಒಂದು ಗಿಲ್ಲಿ ಬಗ್ಗೆ ಬುಕ್ ಬರೆದ್ಬಿಡಿ. ಪ್ರತಿ ಸಲ ನಮ್ ಗಿಲ್ಲಿ ನಮ್ ಗಿಲ್ಲಿ ನಮ್ ಗಿಲ್ಲಿ ಅಂತ ಹೇಳ್ತಾ ಇರ್ತೀರಾ. ಅಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟೂ ಎಲ್ಲ ನಮ್ಮವರೇ, ಎಲ್ಲರೂ ನಮ್ಮವರೇ, ಎಲ್ಲ ಕನ್ನಡಿಗರೇ. ಗಿಲ್ಲಿಯಲ್ಲಿ ಏನೇ ತಪ್ಪು ಮಾಡಿದ್ರು ನೀವು ಸಮರ್ಥನೆ ಮಾಡ್ಕೊಳ್ತೀರಾ, ಅದಕ್ಕೆ ಬೇರೆ ರೂಪನೇ ಕೊಡ್ತೀರಾ ನೀವು. ಯಾಕೆ ಬೇರೆಯವರು ಯಾರು ನಿಮಗೆ ಸರಿಯಾಗಿ ಆಟ ಆಡ್ತಾ ಇದ್ದಾರೆ, ಸರಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾನೆ ಇಲ್ವಾ? ಗಿಲ್ಲಿ ಬಿಟ್ಟು ಗಿಲ್ಲಿ ಏನೇ ಮಾಡಿದ್ರು ಸರಿ, ಬೇರೆಯವ್ರು ಏನೇ ಮಾಡಿದ್ರು ತಪ್ಪು. ಗಿಲ್ಲಿ ಯಾರಿಗೆ ರೇಗಿಸಿದ್ರು ಅದು ನಿಮಗೆ ಸರಿಯಾಗಿ ಕಾಣಿಸುತ್ತೆ, ಮತ್ತು ತಮಾಷೆ ಕಾಣಿಸುತ್ತೆ, ಅದು ಹಾಸ್ಯ. ಅದೇ ಬೇರೆಯವ್ರು ಏನಾದರೂ ಹಾಸ್ಯ ಮಾಡಿದ್ರೆ ಗಿಲ್ಲಿ ಪಾಪ. ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದಾರೆ, ಅಶ್ವಿನಿ ಅವರಿಗೆ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿಯವರು ಸರಿ ಈಗ ಮಾಡೋಕ್ಕಾಗಲ್ಲ, ನನಗೆ ತುಂಬ ಸುಸ್ತಾಗಿದೆ, ಬೆಳಗ್ಗೆ ಮಾಡ್ತೀನಿ ಅಂತ ಅಶ್ವಿನಿಯವರು ಹೇಳ್ತಾ ಇದ್ದಾರೆ. ಬೆಳಗಿನ ಪ್ರೋಮೋ ಅಲ್ಲಿ ನೀವು ಮಾತಾಡ್ತಕ್ಕಂಥದ್ದು. ಗಿಲ್ಲಿಯವರು ಯಾವ ಕ್ಯಾಪ್ಟನ್ಗೆ ಮರ್ಯಾದೆ ಕೊಟ್ಟಿದ್ದಾರೆ, ಯಾವ ಕ್ಯಾಪ್ಟನ್ಗೆ ಗೌರವ ಕೊಟ್ಟಿದ್ದಾರೆ, ಯಾವ ಕ್ಯಾಪ್ಟನ್ ಹೇಳಿರೋ ಕೆಲಸನ ಕರೆಕ್ಟಾಗಿ ಮಾಡಿದ್ದಾರೆ ಹೇಳಿ ನೀವೇನೆ. ಗಿಲ್ಲಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಆದರೆ ಅಶ್ವಿನಿಯವರು ಈಗ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು ಅಂತ ನೀವು ಹೇಳ್ತೀರ ಬೆಳಗ್ಗೆ. ಇದು ಎಷ್ಟು ಮಾತ್ರ ಸರಿ? ಗಿಲ್ಲಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ದೇನೆ ಇರ್ತಾ ಇದ್ದ, ಆದರೆ ಅಶ್ವಿನಿಯವರು ನಾನು ಈಗ ಮಾಡಲ್ಲ ಬೆಳಗ್ಗೆ ಹೇಳ್ತೀನಿ ಅಂತ ಸಮಾಧಾನದಿಂದ ಉತ್ತರ ಕೊಡ್ತಾರೆ, ಹೌದಲ್ವಾ? ಇದನ್ನು ನೀವು ಗಿಲ್ಲಿ ಮತ್ತು ಅಶ್ವಿನಿಯವರು ವಾದಕ್ಕಿಳಿದಿದ್ದಾರೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಇಷ್ಟೊಂದು ದಿವಸ ಆದಮೇಲೆ ಇಬ್ಬರಿಗೂ ಜಗಳ ಬಂದ್ಬಿಟ್ಟಿದೆ ಅಂತ ನೀವು ಖುಷಿಯಿಂದ ಹೇಳ್ತಾ ಇದ್ದೀರಾ. ಅದ್ರ ಬದಲು ಇಲ್ಲ, ಗಿಲ್ಲಿಯವರು ಅಶ್ವಿನಿಯವರು ಹೇಳಿದಾಗ ಅದನ್ನು ಒಪ್ಕೊಂಡು ಸರಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ಮಾಡಿ ಅಂತ ಹೇಳ್ಬೋದಾಗಿತ್ತು. ಗಿಲ್ಲಿಯವರು ವಾದಕ್ಕೆ ಇಳಿಬಾರ್ದಾಗಿತ್ತು ಅಂತ ನೀವು ಯಾಕೆ ಹೇಳ್ತಿಲ್ಲ? ಅದೇ ಅಶ್ವಿನಿಯವರು ಕ್ಯಾಪ್ಟನ್ ಆಗಿ ಗಿಲ್ಲಿಗೇನಾದರೂ ಈ ರೀತಿ ಮಾಡಿದ್ದಿದ್ರೆ, ಗಿಲ್ಲಿ ಏನಾದರೂ ಸುಸ್ತಾಗಿದೆ ನಾನು ಬೆಳಗ್ಗೆ ಮಾಡ್ತೀನಿ ಕೆಲಸ ಅಂತ ಏನಾದರೂ ಗಿಲ್ಲಿ ಹೇಳಿದ್ದಿದ್ರೆ ಅಶ್ವಿನಿ ಬಂದು ಇದೇ ರೀತಿ ಡಿಸ್ಟರ್ಬ್ ಮಾಡಿದರೆ, ನಿದ್ದೆ ಮಾಡೋಕ್ಕೂ ಬಿಡ್ದಂಗೆ ಡಿಸ್ಟರ್ಬ್ ಮಾಡಿದ್ದಿದ್ರೆ ನೀವೇನು ಹೇಳ್ತಾ ಇದ್ರಿ? ಅಯ್ಯೋ ಪಾಪ ಗಿಲ್ಲಿ, ನೋಡಿ ಅಶ್ವಿನಿಯವರು ಗಿಲ್ಲಿನ ಹೇಗೆ ನಡೆಸ್ಕೊತಾ ಇದ್ದಾರೆ, ಪಾಪದವರು ಗಿಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಯಾಕೆ ಅಂತಂದರೆ ಗಿಲ್ಲಿ ಏನೇ ಮಾಡಿದ್ರೂ ನಿಮಗೆ ಸರಿಯಾಗಿ ಕಾಣಿಸುತ್ತೆ, ಗಿಲ್ಲಿನ ಯಾವಾಗಲೂ ಸರಿ ಅನ್ನೋ ರೀತಿಯಲ್ಲೇ ಹೇಳಬೇಕು ಅನ್ನೋದು ನಿಮ್ಮ ಉದ್ದೇಶ. ಗಿಲ್ಲಿಯವರು ಹೋಗಮ್ಮ ಬಾರಮ್ಮ ನಿನಗೆ ನೀನು ತಾನು ಅಂತ ಮಾತಾಡ್ದ. ನೀವು ಅದನ್ನು ಹೇಗೆ ಹೇಳಿದ್ರಿ? ಸುದೀಪ್ ಅವ್ರು ಹೇಳಿದ್ದಾರೆ, ನೀನು ತಾನು ಅಂತ ಯಾರಾದರೂ ಅಂದರೆ ಹೋಗೆ ಬಾರೆ ಅಂತಂದರೆ ನೀವು ಹೋಗೋ ಬಾರೋ ಅಂತೆಲ್ಲ ಮಾತಾಡಿ ಅಂತ ಹೇಳಿದ್ದಾರೆ ಅಂತ ನೀವು ಆ ಪಾಯಿಂಟನ್ನ ಅಲ್ಲಿ ತರ್ತೀರ. ಅಂದರೆ ನಿಮ್ಮ ರೀತಿಯಲ್ಲಿ ಗಿಲ್ಲಿ ಮಾತಾಡಿರೋದು ಸರಿ ಅಂತ ಅರ್ಥ. ಹೀಗೆ ತಪ್ಪನ್ನ ಸಮರ್ಥಿಸ್ಕೊಳ್ಬೇಡಿ ಯಾವತ್ತೂ ಅಷ್ಟೇ. ದೊಡ್ಡವರು ಅವರು, ಅಶ್ವಿನಿಯವರು ದೊಡ್ಡವರು. ಮನೆಯಲ್ಲಿ ಇದು ಸೀಸನ್ನು ಸ್ಟಾರ್ಟ್ ಆದಾಗಿಂದನೂ ಎಲ್ಲರೂ ಅವನ್ನ ಹೋಗೋ ಬಾರೋ ಅಂತಲೇ ಕರೆಯೋದು. ಹೋಗೋ ಬಾರೋ ಅನ್ನೋದ್ರಿಂದ ಗಿಲ್ಲಿ ಏನು ಕಡಿಮೆ ಆಗಲ್ಲ, ಯಾರು ಏನು ಕಡಿಮೆ ಆಗಿಲ್ಲ, ಪ್ರೀತಿಯಿಂದ ಎಲ್ಲರೂ ಕರೆಯೋದು ಹಾಗೇನೆ. ಅಶ್ವಿನಿಯವರು ಹಾಗೆ ಕರೀತಾ ಇದ್ರು. ಈಗ ಮಾತ್ರ ಕ್ಯಾಪ್ಟನ್ ಆಗಿದ್ದ ಮಾತ್ರಕ್ಕೆ ನನ್ನ ಹೋಗೋ ಬಾರೋ ಅಂದ್ಬಿಟ್ಟ. ಆದರೆ ಗಿಲ್ಲಿಯವರು ನೀನು ತಾನು ಅಂತ ಅನ್ಬೋದು, ಏನು ಪರವಾಗಿಲ್ಲ ಸುದೀಪ್ ಸರ್ ಹೇಳಿದ್ದಾರೆ ಅಂತ ನೀವು ಹೇಳೋದು ಎಷ್ಟು ಮಾತ್ರ ಸರಿ ಹೇಳಿ? ಬಿಗ್ ಬಾಸ್ ಮನೆ ಅಂದ್ರೇ ವಾದ ಪ್ರತಿವಾದಗಳು ಇದ್ದೇ ಇರುತ್ತೆ. ಅದನ್ನು ಸರಿ ಆದಾಗ ಸರಿ ಅಂತ ಹೇಳಿ, ತಪ್ಪಾದಾಗ ತಪ್ಪು ಅಂತ ಹೇಳಿ. ಮತ್ತು ಇನ್ನೊಂದು ಏನಪ್ಪ ನಿಮಗೆ ಹೇಳೋದು ಅಂತಂದರೆ, ಪ್ರತಿ ಕಂಟೆಸ್ಟೆಂಟ್ ಬಗ್ಗೆನೂ ಮಾತಾಡಿ. ಪ್ರತಿ ಕಂಟೆಸ್ಟೆಂಟ್ ಅಲ್ಲಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟುಗಳು ಒಬ್ಬರು ಒಳ್ಳೆ ರೀತಿಯಲ್ಲೂ ನಡ್ಕೊಳ್ತಾರೆ, ಬೇರೆ ರೀತಿಯಲ್ಲಿ ನಡ್ಕೊಳ್ತಾರೆ. ಯಾವ್ಯಾವ ರೀತಿ ಎಲ್ಲರೂ ಹೇಗೆ ನಡ್ಕೊತಾ ಇದ್ದಾರೆ, ಹೇಗೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾತಾಡಿ. ನಿಮಗೆ ಬರೀ ಗಿಲ್ಲಿ ಬಗ್ಗೆ ಮಾತ್ರ ಮಾತಾಡಬೇಕು, ನಾನು ಗಿಲ್ಲಿದೇ ಹೇಳ್ತಾ ಇರಬೇಕು, ಪ್ರತಿಯೊಬ್ಬರು ಕಿವಿಯಲ್ಲೂ ಗಿಲ್ಲಿ 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 ಅಂತ ತುಂಬಬೇಕು ಅಂತ ನೀವು ಮಾತಾಡಬೇಡಿ ದಯವಿಟ್ಟು. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ನೋಡಿ, ಗಿಲ್ಲಿಗೆ ಟ್ರೋಫಿ ಕೊಟ್ಬಿಟ್ಟು ಗೆಲ್ಲಿಸ್ಬಿಟ್ಟು
ಎಲ್ಲ ಕಂಟೆಸ್ಟನ್ನು ಮನೆ ಕಳಿಸ್ಬಿಟ್ಟು ಬಿಗ್ ಬಾಸ್ನ ಸ್ಟಾರ್ಟ್ ಮಾಡಿಬಿಟ್ರಲ್ವಾ? ಯಾಕೆಂದರೆ ನಿಮ್ಮ ಪ್ರಕಾರ ಯಾರೂ ಆಟ ಆಡ್ತಾ ಇಲ್ಲ ಅಲ್ಲಿ. ಅಂದಮೇಲೆ ಏನಕ್ಕೆ ಬಿಗ್ ಬಾಸು, ಏನಕ್ಕೆ ಬಿಗ್ ಬಾಸ್ ಮನೆ? ಸುಮ್ಮನೆ ಏನಕ್ಕೆ? ನಮಗೂ ಟೈಮ್ ವೇಸ್ಟು, ಎಲ್ಲರಿಗೂ ಟೈಮ್ ವೇಸ್ಟ್ ಅಲ್ವಾ? ಗಿಲ್ಲಿ ಕೊಟ್ಬಿಡೋಣ ಟ್ರೋಫಿ. ಏಕೆಂತಂದರೆ ನೀವು ಮೊದಲನೇ ವಾರದಿಂದನೂ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದನೂ ನೀವು ಹೇಳ್ತಾ ಇರೋದು ಬರೀ ಗಿಲ್ಲಿ ಬಗ್ಗೆ ಮಾತ್ರ. ಯಾಕೆಂದರೆ ಗಿಲ್ಲಿ ಒಬ್ಬನೇ ಆಟ ಆಡ್ತಾ ಇರೋದಲ್ಲಿ. ಗಿಲ್ಲಿ ಆಡ್ತಾ ಇರೋದು ಎಲ್ಲರಿಗೂ ಖುಷಿ ಕೊಡ್ತಾ ಇದೆ ನಿಜ, ಆದರೆ ಮೊದಲನೇ ವಾರದಿಂದನೂ ಗಿಲ್ಲಿನೇ ಗೆಲ್ಲೋದು ಅಂತ ಫಿಕ್ಸ್ ಮಾಡಿಬಿಡ್ತಾ ಇದ್ದೀರಾ. ಎಲ್ಲ ಜನರ ಮನಸ್ಸಲ್ಲೂ ಫಿಕ್ಸ್ ಮಾಡ್ತಾ ಇದ್ದೀರಾ ಕುತ್ಕೊಂಡು ನೀವು, ಗಿಲ್ಲಿ ಗೆಲ್ಲೋದು ಅಂತ. ಬೇರೆ ಕಂಟೆಸ್ಟೆಂಟ್ ಮೈಂಡಲ್ಲಿ ಇದ್ದರೂ ಕೂಡ ನಾವು ಹೋಗ್ಬಿಡ್ಬೇಕು ಅವ್ರ ತಲೆಯಿಂದ, ಅವ್ರ ಕಂಟೆಸ್ಟೆಂಟ್ಗಳು. ಆ ಥರ ಗಿಲ್ಲಿ ವಿಷಯನ ತುಂಬ್ತಾ ಇದ್ದೀರಾ. ದಯವಿಟ್ಟು ಇದನ್ನು ನಿಲ್ಲಿಸಿ. ನಿಮ್ಮ ಇಡೀ ಇದರಲ್ಲಿ ಏನಿರುತ್ತೆ ಅಂತಂತಂದರೆ 80% ಗಿಲ್ಲಿ ಬಗ್ಗೆ ಇರುತ್ತೆ ಮ್ಯಾಟ್ರು. ಅದು ಬಿಟ್ಟು ಇನ್ನೂ ಚೆನ್ನಾಗಿ ಆಡೋವಂಥ ಕಂಟೆಸ್ಟೆಂಟ್ಗಳಿಲ್ವಾ? ನೋಡಿ, ಇವರು ರಘು ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ರಾಶಿಕಾ ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಅಶ್ವಿನಿ ಅವ್ರು ಚೆನ್ನಾಗಿ ಆಡ್ತಾರೆ, ಧನುಷ್ ಆಡ್ತಾ ಇರ್ತಾರೆ, ಧ್ರುವಂತ್ ಆಡ್ತಾರೆ, ಲಕ್ಷಿತಾ ಆಡ್ತಾಳೆ. ಅವರೆಲ್ಲ ಚೆನ್ನಾಗಿ ಆಡಿದಾಗ ಅಟ್ಲೀಸ್ಟ್ ಅವ್ರ ಬಗ್ಗೆ ನೀವು ಒಂದು ಅರ್ಧ ಎಪಿಸೋಡ್ ನಿಮ್ಮ ಇದು ಪ್ರೋಮೋ ಅಲ್ಲಿ ಏನಾದರೂ ವಿವರವಾಗಿ ಹೇಳ್ತೀರಾ? ಬರೀ ಗಿಲ್ಲಿ ಬಗ್ಗೆ ಮಾತ್ರ ಅವ್ರು ಸ್ವಲ್ಪ ಏನಾದರೂ ಒಂಚೂರು ಮಾಡೋಷ್ಟಿಲ್ಲ. ಇಡೀ 80% ಫುಲ್ ಗಿಲ್ಲಿ ಬಗ್ಗೆನೇ ಇರುತ್ತೆ. ದಯವಿಟ್ಟು ಎಲ್ಲರ ಬಗ್ಗೆನೂ ಮಾತಾಡಿ. ಎಲ್ಲರೂ ಕಂಟೆಸ್ಟೆಂಟ್ಗಳೇ, ಎಲ್ಲರೂ ಕನ್ನಡಿಗರೇ, ಎಲ್ಲರೂ ನಮ್ಮವರೇ.